ನಮಸ್ಕಾರ ಸ್ನೇಹಿತರೆ. ಅಡಿಕೆ ತೋಟದ ಒಳಗಡೆಗೆ ಸೇವಂತಿ ಹೂವನ್ನು ಬೆಳೆದಿದ್ದಾರೆ. ಯಾವ ರೀತಿ ಬೆಳೆದಿದ್ದಾರೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇನೆ ಸ್ನೇಹಿತರೆ. ಮೊದಲಿಗೆ ಭೂಮಿಯನ್ನು ಕ್ಲೀನ್ ಮಾಡ್ಕೊಂಡು ಅಡಿಕೆ ಗಿಡದಲ್ಲಿ 3 ಸಾಲು ಹಾಕಿದ್ದಾರೆ ಸ್ನೇಹಿತರೆ. ನೋಡಿ, ಅಡಿಕೆ ಗಿಡದಾಗ ಒಂದು ಸಾಲು, ಆಮೇಲೆ ಅದ್ರ ಪಕ್ಕದಾಗ ಒಂದು ಸಾಲು, ಆಮೇಲೆ ಇನ್ನೊಂದು ಅಡಿಕೆ ಗಿಡದಾಗೆ ಇನ್ನೊಂದು ಸಾಲು, ಈ ರೀತಿ 3 ಸಾಲು ಹಾಕಿದ್ದಾರೆ. ಮಧ್ಯೆ 2 ಅಡಿಯಿಂದ 3 ಅಡಿ ಗ್ಯಾಪ್ ಕೊಟ್ಟಿದ್ದಾರೆ. ಏಕೆಂದರೆ ಓಡಾಡೋಕ್ಕೆ, ಹೂ ಬಿಡ್ಸೋಕ್ಕೆ ಜಾಗ ಬೇಕು. ಆ ಕಾರಣದಿಂದ ಮಧ್ಯೆ ಗ್ಯಾಪ್ ಕೊಟ್ಟಿದ್ದಾರೆ. ಆಮೇಲೆ ಸೇವಂತಿ ಹೂವನ್ನು ಯಾವ ರೀತಿ ನಾಟಿ ಮಾಡಿದ್ದಾರೆ ಅಂದರೆ, ಈ ಪೇಪರ್ ಇರುತ್ತಲ್ಲ, ಪ್ಲಾಸ್ಟಿಕ್ ಪೇಪರನ್ನು ಹಾಕಿದ್ದಾರೆ ಸ್ನೇಹಿತರೆ. ನೋಡಿರಿ, ಪ್ಲಾಸ್ಟಿಕ್ ಪೇಪರ್ ಹೊದಿಕೆ ಮಾಡಿ, ದಿಬ್ಬ ಮಾಡಿ ಪ್ಲಾಸ್ಟಿಕ್ ಪೇಪರ್ನ ಹಾಕಿ, ಆಮೇಲೆ ಅರ್ಧ ಅಡಿಗೆ ಉದ್ದ, ಅರ್ಧ ಅಡಿ ಅಗಲ, ಅರ್ಧ ಅಡಿ, ಆ ರೀತಿಯಲ್ಲಿ ಒಂದೊಂದು ಗಿಡನೂ ಪ್ಲಾಸ್ಟಿಕ್ ಇದರಲ್ಲಿ ಪೇಪರಲ್ಲಿ ನಾಟಿ ಮಾಡಿದ್ದಾರೆ ಸ್ನೇಹಿತರೆ. ಕಳೆನೂ ಆಗಬಾರ್ದು ಪ್ಲಸ್ಸು. ಆ ಕಾರಣದಿಂದ ಈ ರೀತಿ ಸೇವಂತಿ ಹೂವಿನ ಗಿಡವನ್ನು ನಾಟಿ ಮಾಡಿದ್ದಾರೆ. ಅದರ ಜೊತೆ ಈ ಡ್ರಿಪ್ಪು ಇರಿಗೇಷನ್ನು ಮಾಡಿದ್ದಾರೆ ಸ್ನೇಹಿತರೆ. ಆ ಕಾರಣದಿಂದ ನೀರು ಸಹ ಕ್ಲೀನಾಗಿ ಎಲ್ಲ ಗಿಡಕ್ಕೂ ವೇಸ್ಟ್ ಆಗಬಾರ್ದು, ಅಲ್ಲಿ ನೀರು ಸಹ ವೇಸ್ಟ್ ಆಗಬಾರ್ದು. ಆ ಕಾರಣದಿಂದ ಡ್ರಿಪ್ ಮಾಡಿದ್ದಾರೆ ಸ್ನೇಹಿತರೆ. ನೋಡಿರಿ, ಇದು ಡ್ರಿಪ್ಪು. ಈ ರೀತಿ ಸೇವಂತಿ ಹೂವನ್ನು ಬೆಳೀತಾ ಇದ್ದಾರೆ ಸ್ನೇಹಿತರೆ. ಅಲ್ಲೇ ಹೂವು ಕಟಾವಿಗೆ ಬಂದಿತ್ತೆ ಸ್ನೇಹಿತರೆ. ಒಂದು 10% ಹೂ ಬಂದಿತ್ತೆ. ಪೂರ್ತಿ ಬರಬೇಕು ಅಂದರೆ ಇನ್ನೂ ಸ್ವಲ್ಪ ದಿನ ಹೋಗ್ಬೇಕು ಸ್ನೇಹಿತರೆ. ನೋಡಿರಿ, ಎಲ್ಲ ಮಗ್ಗಾಗಿತ್ತಲ್ಲ, ಅತಿ ಹೆಚ್ಚು ಮಗ್ಗೆ ಕಾಣ್ತಿರೋದು ನಿಮಗೆ ಸ್ನೇಹಿತರೆ. ಇದೆಲ್ಲ ಮಗ್ಗು. ಹೂ ಮಾತ್ರ 1-2 ಹೂವಿದ್ದಾವೆ ನೋಡಿರಿ. ಜಾಸ್ತಿ ಹೂ ಹರಡಿಲ್ಲ, ಈಗ ಸ್ಟಾರ್ಟ್ ಆಗ್ತೈತೆ. ಒಂದು 10% ಹೂ ಆಗೈತೆ ಸ್ನೇಹಿತರೆ. ಎಷ್ಟು ನೀಟಾಗಿ ಬೆಳೆದಿದ್ದಾರೆ ನೋಡಿರಿ. ಅಡಿಕೆ ಗಿಡನೂ ಚೆನ್ನಾಗ್ತವೆ. ಆ ಕಾರಣ ಆಮೇಲೆ ಕಳೆ ಮೇಂಟೈನ್ ಮಾತ್ರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ವಲ್ಪನೂ ಕಳೆನೂ ಇಲ್ಲ ಸ್ನೇಹಿತರೆ. ಅಷ್ಟು ನೀಟಾಗಿ ಈ ಫ್ಲಾಟನ್ನು ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ. ಏನೋ ಅವ್ರ ಅದೃಷ್ಟ ಚೆನ್ನಾಗಿತ್ತು ಅಂದರೆ, ರೇಟ್ ಸಿಕ್ಕಿದರೆ ಖರ್ಚು ಮಾಡಿದ್ದಕ್ಕಿಂತ ಒಂದು ಸ್ವಲ್ಪ ಲಾಭ ಸಿಗುತ್ತದೆ. ಇಲ್ಲ ಅಂದಿದ್ರೆ ಏನಾಗುತ್ತೆ, ಲಾಸ್ ಆಗುತ್ತೆ ಸ್ನೇಹಿತರೆ. ಏಕೆಂದರೆ ಒಂದೊಂದು ಟೈಮು ಹೂವಲ್ಲೂ ಏನಂತ ಲಾಭವಾಗಿ ಸಿಗಲ್ಲ ಸ್ನೇಹಿತರೆ. ಒಂದೊಂದು ಟೈಮ್ ಸಿಗುತ್ತೆ, ಒಂದೊಂದು ಟೈಮ್ ಸಿಗಲ್ಲ. ಏನಂದರೆ ನಾವು ಬಿಡಬಾರ್ದು, ಬೆಳೀತಾನೇ ಇರಬೇಕು. ವರ್ಷದಲ್ಲಿ 3 ಸಲ 4 ಸಲ ಬೆಳೀತಾ ಇದ್ದರೆ 1 ಟೈಮು 2 ಟೈಮ್ ಕೈ ಕೊಟ್ಟರು 3ನೇ ಟೈಮಲ್ಲಿ ಕೈ ಹಿಡಿತೈತಿ. ಆ ಕಾರಣದಿಂದ ನಾವು ಯಾವುದೇ ಹಣ್ಣಾಗಲಿ ತರಕಾರಿನೇ ಆಗಲಿ ಒಂದು ಸಲ ಬೆಳೆದು ಕೈ ಬಿಡಬಾರ್ದು. ಬೆಳೀತಾ ಇರಬೇಕು. 1 ಸಲ ಬೆಳಿಬೇಕು, 2ನೇ ಸಲ ಬೆಳಿಬೇಕು, 3ನೇ ಸಲಿಗಂತೂ ಸಿಕ್ಕೇ ಸಿಗುತ್ತೆ. ನಾವೇನು ಮಾಡ್ತೀವಿ, 1 ಸಲ ಬೆಳಿತೀವಿ, ಕೈ ಬಿಡ್ತೀವಿ, ಲಾಸ್ ಆತಂತ ಕೈ ಬಿಡ್ತೀವಿ. ಎಲ್ಲ ಟೈಮು ಸಿಗಲ್ಲ ಸ್ನೇಹಿತರೆ ರೈತರುಗಳಿಗೆ, ನಿಮಗೆ ಗೊತ್ತೇ ಇದೆಯಲ್ಲ. ಅದರಲ್ಲೂ ಹೂವು ಏರುಪೇರು ಆಗುತ್ತದೆ. ಇವೆಲ್ಲ ಭಾಳ ದಿವಸ ಇಡೋಕ್ಕೂ ಬರಲ್ಲ ಹೂವು. ಏನೋ ಮದುವೆ, ಮುಂಜಿ, ಹಬ್ಬ ಇಂಥ ಟೈಮಲ್ಲಿ, ಜಾತ್ರೆಗಳಲ್ಲಿ ಒಂದು ಸ್ವಲ್ಪ ರೇಟ್ ಇರುತ್ತೈತಿ ಹೂವಿಗೆ. ಇನ್ನು ಬಾಕಿ ಟೈಮಾಗೇನು ರೇಟ್ ಇರಲ್ಲ ಸ್ನೇಹಿತರೆ. ಎಷ್ಟು ಚೆನ್ನಾಗಿತ್ತು ನೋಡಿರಿ ಪ್ಲಾಟು.